ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದಿದೆ ಹಿಂಸಾಚಾರ. ಮೈತಿ ಸಮುದಾಯದ ನಾಯಕರ ಬಂಧನದ ಬಳಿಕ ಆಕ್ರೋಶ ವ್ಯಕ್ತವಾಗಿದೆ. 5 ಜಿಲ್ಲೆಗಳಲ್ಲಿ ಕರ್ಫ್ಯೂ ಅನ್ನು ಜಾರಿಗೊಳಿಸಿದೆ ಮಣಿಪುರ ಸರ್ಕಾರ. ನೋಡಿ, ಗಮನಿಸ್ತಾ ಇದ್ದೀವಿ. ಇಲ್ಲಿ ಮೈತಿ ಸಮುದಾಯದ ನಾಯಕರನ್ನ ಅರೆಸ್ಟ್ ಮಾಡಿದ ನಂತರ ಈ ರೀತಿಯಾಗಿ ಆಕ್ರೋಶ ಭುಗಿಲೆದ್ದಿದೆ. ಮಣಿಪುರದ ಇಂಫಾಲ್ ಪಶ್ಚಿಮ, ಇಂಫಾಲ್ ಪೂರ್ವ, ತೌಬಲ್, ವಿಷ್ಣುಪುರ ಮತ್ತು ಕಾಕ್ಶಿಂಗ್ ಜಿಲ್ಲೆಗಳಲ್ಲಿ ಕರ್ಫ್ಯೂ ಹೇರಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿರುವುದನ್ನು ಗಮನಿಸ್ತಾ ಇದ್ದೀವಿ. ಮೊದಲೇ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೀತಾ ಇದೆ ಅಲ್ಲಿ. ಅದಾದ ನಂತರ ಈ ಮೈತಿ ಸಮುದಾಯದ ಒಂದಿಷ್ಟು ನಾಯಕರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಅರೆಸ್ಟ್ ಮಾಡಿದ ನಂತರ ಈಗ 5 ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಿದೆ ಮಣಿಪುರ ಸರ್ಕಾರ. ಅದು ಆ ಮೈತಿ ಸಮುದಾಯದ ನಾಯಕರನ್ನ ಅರೆಸ್ಟ್ ಮಾಡಿದ ಬಳಿಕನೇ ಈಗ ಮತ್ತೆ ಬೆಂಕಿ ಹೊತ್ತು ಉರಿತಾ ಇದೆ ಆ ಒಂದು ರಾಜ್ಯದಲ್ಲಿ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಇದು ಇಡೀ ಜಗತ್ತಿಗೆ ಗೊತ್ತಾಗಿರುವಂಥ ವಿಚಾರ. ಏನು ಒಂದು 2 ಸಮುದಾಯದ ನಡುವೆ ನಡೀತಾ ಇರುವಂಥ ಒಂದು ದೊಡ್ಡ ಗಲಾಟೆ ಇದು. ಇದನ್ನು ಯಾವ ರೀತಿಯಾಗಿ ಹತ್ತಿಕ್ಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಏಕೆ ಅಂತ ಹೇಳಿದರೆ, ಇಡೀ ಜಗತ್ತಿನಾದ್ಯಂತ ಇದೇ ವಿಚಾರವನ್ನು ಇಟ್ಕೊಂಡು ನಮ್ಮ ಭಾರತೀಯರೇ, ಅದರಲ್ಲೂ ಬೇರೆ ಬೇರೆ ಪಕ್ಷಗಳ ನಾಯಕರು, ಅಂದರೆ ಈ ಒಂದು ಘಟನೆಯಿಂದ, ಈ ಒಂದು ಗಲಾಟೆಯಿಂದ ಭಾರತದ ಮರ್ಯಾದೆ ಹೋಗ್ತಾ ಇದೆ. ಅದರಲ್ಲೂ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ನಿಲುವನ್ನು ತೆಗೆದುಕೊಳ್ತಾ ಇಲ್ಲ, ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನೋಡಿ, ಮೊನ್ನೆ ಮೈತಿ ಸಮುದಾಯದ ನಾಯಕರನ್ನು ಅರೆಸ್ಟ್ ಕೂಡ ಮಾಡಲಾಯಿತು. ಅರೆಸ್ಟ್ ಆದ ನಂತರವೇ ಈಗ ಇಷ್ಟೊಂದು ದೊಡ್ಡ ಮಟ್ಟದ ಹಿಂಸಾಚಾರ ಶುರುವಾಗ್ಬಿಟ್ಟಿದೆ ಮಣಿಪುರದಲ್ಲಿ. ಹಾಗಾಗಿನೇ 5 ಜಿಲ್ಲೆಗಳಲ್ಲಿ ಕರ್ಫ್ಯೂವನ್ನು ಜಾರಿಗೊಳಿಸಿದೆ ಮಣಿಪುರ ಸರ್ಕಾರ. ಮಣಿಪುರದ ಇಂಫಾಲ್ ಪಶ್ಚಿಮ, ಇಂಫಾಲ್ ಪೂರ್ವ, ತೌಬಲ್, ವಿಷ್ಣುಪುರ ಮತ್ತು ಕಾಕ್ಶಿಂಗ್ ಜಿಲ್ಲೆಗಳಲ್ಲಿ ಕರ್ಫ್ಯೂವನ್ನು ಹೇರಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇಂಟರ್ನೆಟ್ ವ್ಯವಸ್ಥೆಯನ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ.